ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕರ್ನಾಡ ಕರಿಚಿರತೆ ದುನಿಯಾ ವಿಜಯ್ ಅಭಿಮಾನಿ ಬಳಗದ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಸದ್ಯ ಭೀಮಾ ಚಿತ್ರದ ಸಕ್ಸಸ್ ಖುಷಿಯಲ್ಲಿದ್ದಾರೆ. ಸಲಗ ಮತ್ತು ಭೀಮಾ ಈ ಎರಡೂ ಚಿತ್ರಗಳು ದೊಡ್ಡ ಮಟ್ಟದ ಯಶಸ್ಸು ಕಂಡ ನಂತರ ದುನಿಯಾ ವಿಜಯ್ ಅವರ ಮುಂದಿನ ಚಿತ್ರದ ಬಗ್ಗೆ ಸಿನಿ ರಸಿಕರಲ್ಲಿ ಕುತೂಹಲ ಮೂಡಿದೆ. ಅಂದ ಹಾಗೆ ದುನಿಯಾ ವಿಜಯ್ ಅವರ 29ನೇ ಚಿತ್ರ ಅಂದರೆ VK29 ಚಿತ್ರದ ಶೂಟಿಂಗ್ ಸದ್ದಿಲ್ಲದೆ ನಡೀತಾ ಇದೆ. ಈ ಮಧ್ಯೆ ದುನಿಯಾ ವಿಜಯ್ ಅವರು ತಮ್ಮ 30ನೇ ಚಿತ್ರದ ಫಸ್ಟ್ ಲುಕ್ ರಿವೀಲ್ ಮಾಡಿದ್ದಾರೆ. VK30 ಚಿತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಾನು ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಅಂದ ಹಾಗೆ ಈ ಚಿತ್ರವನ್ನ ದುನಿಯಾ ವಿಜಯ್ ಅವರ ಆಪ್ತರಾಗಿರುವ ತಂಬಿ ಮಹೇಶ್ ಡೈರೆಕ್ಷನ್ ಮಾಡುತ್ತಿದ್ದಾರೆ. VK30 ಅನ್ನೋ ತಾತ್ಕಾಲಿಕ ಟೈಟಲ್ ಈ ಚಿತ್ರಕ್ಕೆ ಇಡಲಾಗಿದೆ. ಸ್ವತಃ ದುನಿಯಾ ವಿಜಯ್ ಈ ಚಿತ್ರದ ಪೋಸ್ಟರ್ ಹಂಚಿಕೊಂಡಿದ್ದಾರೆ. ದುನಿಯಾ ವಿಜಯ್ ಅವರು ತಮ್ಮ ಸಲಗ ಟೀಮ್ ಜೊತೆಗೇನೆ ಈ ಹಿಂದೆ ಭೀಮಾ ಚಿತ್ರ ಮಾಡಿದ್ದರು. ಇದೀಗ ಅದೇ ಟೀಮ್ ಜೊತೆಗೇನೆ VK30 ಸಿನಿಮಾ ಮಾಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ದುನಿಯಾ ವಿಜಯ್ ಅವರು ತಮ್ಮ ಎರಡೂ ಪ್ರಾಜೆಕ್ಟ್ ಕುರಿತು ಹೇಳಿಕೊಂಡಿದ್ದರು. ಸಕಲೇಶ್ಪುರದಲ್ಲಿರೋ ಫೋಟೋವೊಂದನ್ನು ಹಂಚಿಕೊಂಡು 2 ಪ್ರಾಜೆಕ್ಟ್ ಶುರು ಮಾಡುತ್ತಿದ್ದೇವೆ ಅಂತಲೇ ಹೇಳಿದರು. ಅದರ ಬೆನ್ನಲ್ಲಿಯೇ ಇದೀಗ VK30 ಸಿನಿಮಾದ ವಿಷಯವನ್ನ ಹಂಚಿಕೊಂಡಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಈ ಪೋಸ್ಟರ್ ಹಂಚಿಕೊಂಡು ಮತ್ತೊಮ್ಮೆ ನಮ್ಮ ಟೀಮ್ ಜೊತೆಗೆ ಅಂತಲೇ ದುನಿಯಾ ವಿಜಯ್ ಬರೆದುಕೊಂಡಿದ್ದಾರೆ. ಅಂದ್ರೆ VK30 ಚಿತ್ರವನ್ನ ಅದೇ ಭೀಮಾ ಮತ್ತು ಸಲಗ ಚಿತ್ರದ ಹಿಂದಿನ ಟೀಮ್ ಜೊತೆಗೇನೆ ಮಾಡ್ತಿರೋದಾಗಿಯೇ ಹೇಳಿಕೊಂಡಿದ್ದಾರೆ ದುನಿಯಾ ವಿಜಯ್. ದುನಿಯಾ ವಿಜಯ್ ಅಭಿನಯದ ಭೀಮಾ ಸಿನಿಮಾ ಯಶಸ್ವಿಯಾಗಿ ಓಡುತ್ತಿದೆ. ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆ ಕಲೆಕ್ಷನ್ ಕೂಡ ಮಾಡುತ್ತಿದೆ. ಈ ಮೂಲಕ ಭೀಮಾ ದುನಿಯಾ ವಿಜಯ್ ಇದೀಗ ತಮ್ಮ ಹೊಸ ಚಿತ್ರದ ಕುರಿತು ಅಧಿಕೃತ ಮಾಹಿತಿಯನ್ನೇ ಕೊಟ್ಟಿದ್ದಾರೆ. ದುನಿಯಾ ವಿಜಯ್ ಅವರ VK30 ಸಿನಿಮಾ ಯಾವ ರೀತಿಯ ಸಿನಿಮಾ ಅನ್ನೋ ಕುತೂಹಲ ಮೂಡಿದೆ. ಹಾಗೇನೆ ಈಗಿನ ಈ ಪೋಸ್ಟರ್ ನೋಡಿದರೆ ದುನಿಯಾ ವಿಜಯ್ ಕಾಡಿನಲ್ಲಿರೋ ರೇಂಜರ್ ಇರಬಹುದು ಅನ್ನೋ ಕುತೂಹಲ ಕೂಡ ಈಗಾಗಲೇ ಮೂಡಿದೆ ಅಂತಲೂ ಹೇಳಬಹುದು. ನಾಗರಹೊಳೆಯ ಬುಡಕಟ್ಟು ಜನಾಂಗದ ಜನರ ಕಷ್ಟ ನಷ್ಟಗಳನ್ನ ಅರ್ಥ ಮಾಡಿಕೊಂಡ ದುನಿಯಾ ವಿಜಯ್ ಈ ಒಂದು ವಿಷಯವನ್ನ ಇಟ್ಟುಕೊಂಡೇ ಸಿನಿಮಾ ಮಾಡಬೇಕು ಅನ್ನೋ ವಿಚಾರವನ್ನ ವ್ಯಕ್ತಪಡಿಸಿದ್ರು. ಈಗಿನ ಈ ಪೋಸ್ಟರ್ ನೋಡಿದ್ರೆ ಅದೇ ಕಥೆಯನ್ನ ಈಗ ಹೇಳೋಕೆ ಮುಂದಾಗಿದ್ದಾರೆ ಅನ್ನೋ ಕುತೂಹಲ ಕೂಡ ಮೂಡಿದೆ. VK30 ಚಿತ್ರದ ಕುರಿತು ಮತ್ತಷ್ಟು ಮಾಹಿತಿ ಚಿತ್ರತಂಡದಿಂದಲೇ ಹೊರಬರಬೇಕಿದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಮತ್ತು ನೀವು ಸಹ ದುನಿಯಾ ವಿಜಯ್ ಅವರ ಅಭಿಮಾನಿಗಳಾಗಿದ್ದರೆ ನಿಮ್ಮ ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಧನ್ಯವಾದಗಳು.